ನಮಸ್ತೆ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಹಾಸನದಲ್ಲಿ ಮಿತಿ ಮೀರಿದ ಪುಂಡರ ಹಾವಳಿ. ಚಲಿಸುತ್ತಿದ್ದ ಕಾರು ಅಡ್ಡಗಟ್ಟಿ ಗ್ಲಾಸ್ ಹೊಡೆದು ಬೆದರಿಕೆ ಹಾಕಿರುವ ಪುಂಡರು. ಹಾಸನ ನಗರದ ಸರಸ್ವತಿಪುರಂನಲ್ಲಿ ಇಂದು ಮುಂಜಾನೆ ಘಟನೆ. ದಕ್ಷ ಆಡಳಿತಾಧಿಕಾರಿ ತಹಶೀಲ್ದಾರ್ ಎಂ ಮಮತಾರವರಿಗೆ ಬೇಲೂರಿನಲ್ಲಿ ಮಮತೆಯ ಬೀಳ್ಕೊಡುಗೆ. ಜುಲೈ 10ರಿಂದ 20ರವರೆಗೆ ನಾಗಮಂಗಲ ತಾಲೂಕಿನ ಶ್ರೀ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಉಚಿತ ಕೃತಕ ಕೈ ಮತ್ತು ಕಾಲು ಜೋಡಣಾ ಶಿಬಿರ. ಉಚಿತ ಕೃತಕ ಕೈಕಾಲು ಜೋಡಣೆ. ಜಿಎಚ್ ಸೋಮಶೇಖರ್ ಹೇಳಿಕೆ. ವಾರ್ತೆಗಳ ವಿವರ. ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಹಂಚುಳಿಗೆ ಕಾಳಿಂಗಪ್ಪ ವೆಲ್ಫೇರ್ ಅಸೋಸಿಯೇಷನ್ ಸಂಯುಕ್ತಾಶ್ರಯದಲ್ಲಿ ಸರ್ಕಾರಿ ಪ್ರೌಢಶಾಲಾ ಹೆಣ್ಣು ಮಕ್ಕಳಿಗೆ ಉಚಿತ ಸೈಕಲ್ ವಿತರಣೆಯನ್ನು ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ನೆರವೇರಿಸಿದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಎಚ್ಕೆಡಬ್ಲ್ಯೂ ಸಂಸ್ಥೆಯ ವತಿಯಿಂದ ಮಂಜುನಾಥ್ ಅವರು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ಹೆಣ್ಣು ಮಕ್ಕಳಿಗೆ ತಮ್ಮ ಸ್ವಂತ ಹಣದಿಂದ ಸಹಾಯ ಮಾಡ್ತಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಸುಮಾರು 10 ಹೆಣ್ಣು ಮಕ್ಕಳಿಗೆ ಸೈಕಲ್ ಕೊಡ್ತಿದ್ದು, ಜೊತೆಗೆ ಶಾಲಾ ಬ್ಯಾಗ್, 10 ನೋಟ್ ಪುಸ್ತಕವನ್ನ ನೀಡಿದ್ದಾರೆ. ಇವರ ಸಣ್ಣ ಪ್ರಯತ್ನದಲ್ಲಿ ಶಾಲಾ ಮಕ್ಕಳು ಸದುಪಯೋಗ ಪಡೆದುಕೊಂಡು ಲಾಭ ಪಡೆದು ಮತ್ತೆ ಸಮಾಜಕ್ಕೆ ಸೇವೆ ಸಲ್ಲಿಸಬೇಕು ಎಂದು ಹೇಳಿದರು. ಇವತ್ತು HKWA ಸಂಸ್ಥೆ ವತಿಯಿಂದ ಶ್ರೀಯುತರಾದ ಮಂಜುನಾಥ್ ಅವರು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂತಹ ಹೆಣ್ಣು ಮಕ್ಕಳಿಗೆ ತಮ್ಮ ಸ್ವಂತ ಹಣದಿಂದ ಅವರು ಸಹಾಯವನ್ನು ಮಾಡ್ತಾ ಇದ್ದಾರೆ. ಹೇಗೆ ಅಂದರೆ ಸೈಕಲ್ಗಳನ್ನು ಕೊಡುವ ಮುಖಾಂತರ. ನಾನು ನೋಡ್ತಾ ಇದ್ದೀನಿ ಮಕ್ಕಳ ಮುಖದಲ್ಲಿ ಎಷ್ಟು ಖುಷಿ ಇದೆ. ಸುಮಾರು 10 ಮಕ್ಕಳಿಗೆ ಮತ್ತು ಜೊತೆಯಲ್ಲಿ ಬ್ಯಾಗ್ ಕೊಡ್ತಾ ಇದ್ದಾರೆ. ಅದರಲ್ಲಿ ನೋಟ್ಬುಕ್ಸ್ 10 ನೋಟ್ಬುಕ್ಸ್ ನಮ್ಮ ಎಲ್ಲ ಸರ್ಕಾರಿ ಶಾಲಾ ಮಕ್ಕಳಿಗೆ ಇದನ್ನ ಮೆಸೇಜನ್ನು ತಲುಪಲಿ ಅಂತ ಹೇಳ್ತಾರೆ. ಒಂದು ಮೆಸೇಜ್ ಅವ್ರಿಗೆ ಹೇಳೋದು ಇಷ್ಟೇ, ನಾವು ಈಗ ಪಡಿತಾ ಹೋಗ್ತೇವೆ, ಅದನ್ನ ಪಡೆದು ನಂತರ ಅವರು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಮತ್ತೆ ಸಮಾಜಕ್ಕೆ ಅವರು ಹಿಂದಿರುಗಿಸ್ಬೇಕು. ಆ ನಿಟ್ಟಿನಲ್ಲಿ ಇವರ ಒಂದು ಸಣ್ಣ ಪ್ರಯತ್ನ ಒಂದು ದೊಡ್ಡ ಸಂದೇಶವನ್ನ ಸಮಾಜಕ್ಕೆ ಸಾರ್ತಾ ಇದೆ. ಇದೇ ರೀತಿಯಾಗಿ ಹೆಚ್ಚಿನ ಜನ ನಮ್ಮ ಸರ್ಕಾರಿ ಶಾಲೆಗಳ ಉಳಿವಿಗೆ ಎಲ್ಲರೂ ಕೈ ಜೋಡಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಹಂಚಳಿಗೆ ಕಾಳಿಂಗಪ್ಪ ವೆಲ್ಫೇರ್ ಅಸೋಸಿಯೇಷನ್ ಸಂಸ್ಥಾಪಕ ಹಂಚಳಿಗೆ ಮಂಜುನಾಥ್ ಕಾಳಿಂಗಪ್ಪ ಮಾಧ್ಯಮದೊಂದಿಗೆ ಮಾತನಾಡಿ, ನಮ್ಮ ನಡೆ ಸರ್ಕಾರಿ ಶಾಲೆಯ ಕಡೆ ಅಧ್ಯಯನದಲ್ಲಿ ಸರ್ಕಾರಿ ಶಾಲೆ ಉಳಿಸಿಕೊಳ್ಳುವ ಪ್ರಯತ್ನದಲ್ಲಿ ಈ ವರ್ಷ ಹಾಸನ ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ಓದುತ್ತಿರುವ ಸರ್ಕಾರಿ ಶಾಲೆಯ ಹೆಣ್ಣು ಮಕ್ಕಳಿಗೆ 10 ಸೈಕಲ್ ಅನ್ನ ನೀಡುತ್ತಿದ್ದೇವೆ. ನಮ್ಮ ಉದ್ದೇಶ ಏನಂದ್ರೆ ಸೈಕಲ್ ಕೊಡುವುದರಿಂದ ಶಾಲೆಯ ಹಾಜರಾತಿ ಹೆಚ್ಚಾಗುತ್ತೆ. ಈಗಾಗಲೇ ಆಲೂರು ತಾಲೂಕಿನ ಸರ್ಕಾರಿ ಶಾಲೆಗಳಿಗೆ ನೋಟ್ ಪುಸ್ತಕ ಬ್ಯಾಗುಗಳನ್ನ ಕೊಡುತ್ತಾ ಬರ್ತಿದ್ದು, ಮುಂದೆಯೂ ಕೂಡ ಇದನ್ನ ಮುಂದುವರೆಸುವುದಾಗಿ ಹೇಳಿದ್ರು. ನಮ್ಮ ಹಂಚಳಿಗೆ ಕಾಳಿಂಗಪ್ಪ ವೆಲ್ಫೇರ್ ಅಸೋಸಿಯೇಷನ್ ಇಂದ ನಮ್ಮ ಸರ್ಕಾರಿ ಶಾಲೆ ಕಡೆಗೆ ನಾವು ಅಭಿಯಾನದಲ್ಲಿ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಈ ವರ್ಷ ನಾವು ನಮ್ಮ ಹಾಸನ ಜಿಲ್ಲೆಯ ಸುಮಾರು 10 ಹೆಣ್ಣು ಮಕ್ಕಳಿಗೆ ಹೈಸ್ಕೂಲ್ ಓದುತ್ತಿರುವಂತಹ ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳಿಗೆ 10 ಸೈಕಲ್ಗಳನ್ನ ನೀಡಬೇಕು ಅಂತ ಹೇಳ್ಬಿಟ್ಟು ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇದಕ್ಕೆ ನನ್ನ ಜೊತೆ ನನ್ನ ಸ್ನೇಹಿತೆಯಾದ ಸಂಧ್ಯಾ ಅಂತ ಹೇಳ್ಬಿಟ್ಟು ಆಸ್ಟ್ರೇಲಿಯಾದಿದ್ದಾರೆ, ಅವರು ಅರ್ಪಣಾ ಚಾರಿಟಿ ಅಂತ ಹೇಳ್ಬಿಟ್ಟು ಅವರು ಕೂಡ ಕೈ ಜೋಡಿಸ್ತಾ ಇದ್ದಾರೆ. ಉದ್ದೇಶ ಇಷ್ಟೇ, ಸುಮಾರು ವರ್ಷಗಳ ಹಿಂದೆ ಸರ್ಕಾರ ಹೆಣ್ಣು ಮಕ್ಕಳಿಗೆ ಹೈಸ್ಕೂಲ್ಗೆ ಹೆಣ್ಣು ಮಕ್ಕಳಿಗೆ ಸೈಕಲ್ನ ನೀಡ್ತಾ ಇತ್ತು, ಈಗ ಅದು ನೀಡ್ತಾ ಇಲ್ಲ. ಈ ಸೈಕಲ್ಗಳು ಕೊಡೋದ್ರಿಂದ ಹೆಣ್ಣು ಮಕ್ಕಳಿಗೆ ಶಾಲೆಗೆ ಬರೋದಕ್ಕೆ ಹಾಜರಾತಿ ಜಾಸ್ತಿ ಆಗುತ್ತೆ, ಮತ್ತೆ ಫಿಸಿಕಲ್ ಆಕ್ಟಿವಿಟಿನೂ ತುಂಬಾ ಚೆನ್ನಾಗಿ ಆಗುತ್ತೆ. ಸೊ ಆ ಒಂದು ಉದ್ದೇಶನ ಇಟ್ಕೊಂಡು ಇನ್ನೂ ಹೆಚ್ಚು ಹೆಣ್ಣು ಮಕ್ಕಳಿಗೆ ಬೇರೆ ಬೇರೆ ಸಂಸ್ಥೆಗಳು ಮತ್ತು ಸರ್ಕಾರದಿಂದ ಸೈಕಲ್ಗಳನ್ನ ಕೊಡುವಂಥದ್ದನ್ನ ಮತ್ತೆ ಕಂಟಿನ್ಯೂ ಮಾಡಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಹಾಗೆ ಮುಂದಿನ ವರ್ಷಗಳಲ್ಲಿ ನಮಗೆ ಇನ್ನೂ ಭಗವಂತ ಒಂದು ಶಕ್ತಿಯನ್ನು ಕೊಟ್ಟರೆ ಇನ್ನೂ ಹೆಚ್ಚು ಹೆಣ್ಣು ಮಕ್ಕಳಿಗೆ ನಮ್ಮ ಹಂಚಳಿಗೆ ಕಾಳಿಂಗಪ್ಪ ವೆಲ್ಫೇರ್ ಸಂಸ್ಥೆಯಿಂದ ಹೆಣ್ಣು ಮಕ್ಕಳಿಗೆ ಸೈಕಲ್ಗಳನ್ನ ನೀಡುವಂತ ಒಂದು ಅವಕಾಶವನ್ನ ಮಾಡಿಕೊಡ್ತೀವಿ. ಈ ಸಂದರ್ಭದಲ್ಲಿ ಹಂಚಳಿಗೆ ಕಾಳಿಂಗಪ್ಪ ವೆಲ್ಫೇರ್ ಅಸೋಸಿಯೇಷನ್ ಸಂಸ್ಥೆಯ ನಿರ್ದೇಶಕರಾದ ಹಲಸೂರು ಕಾಂತರಾಜು, ದಾಸೇಗೌಡ ಇನ್ನು ಮುಂತಾದವರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಹಾಸನ ನಗರದಲ್ಲಿ ಮುಂದುವರೆದ ಪುಂಡರ ಹಾವಳಿಯಲ್ಲಿ ಒಂದು ಬೈಕಿನಲ್ಲಿ ಬಂದ 3 ಯುವಕರು ಕಾರಿನ ಗಾಜು ಹೊಡೆದು ಬೆದರಿಕೆ ಹಾಕಿದ ಘಟನೆ ಗುರುವಾರದಂದು ಬೆಳ್ಳಂಬೆಳಿಗ್ಗೆ ನಗರದ ಸರಸ್ವತಿಪುರಂನಲ್ಲಿ ನಡೆದಿದ್ದು, ಚಾಲಕನ ಸಮಯ ಪ್ರಜ್ಞೆಯಿಂದ ಬಚಾವಾಗಿದ್ದಾರೆ. ನಗರದ ಸರಸ್ವತಿಪುರಂನಲ್ಲಿ ಮುಂಜಾನೆ 4:35ರ ಸಮಯದಲ್ಲಿ ಚಲಿಸುತ್ತಿದ್ದ ಕಾರನ್ನು ಅಡ್ಡಗಟ್ಟಿದ ಪುಡಿ ರೌಡಿಗಳು ಗ್ಲಾಸ್ ಹೊಡೆದು ಚಾಲಕನಿಗೆ ಬೆದರಿಕೆ ಹಾಕಿದ್ದಾರೆ. ಪುನೀತ್ ಎಂಬುವರು ಅಡ್ಲಿ ಮನೆಯಿಂದ KA46 6861 ನಂಬರ್ನ ಟಯೋಟಾ ETS ಕಾರ್ನಲ್ಲಿ MG ರಸ್ತೆಗೆ ಪಿಕಪ್ ಮಾಡಲು ವೇಗವಾಗಿ ತೆರಳುತ್ತಿದ್ರು. ಈ ವೇಳೆ ಮೊದಲೇ ಒಂದು ಬೈಕ್ನಲ್ಲಿ ಬಂದು ಹೊಂಚು ಹಾಕು ಕಾಯುತ್ತಿದ್ದ 3 ಪುಂಡರು
ಕಾರು ತಮ್ಮ ಬಳಿ ಹತ್ರ ಬರುತ್ತಿದ್ದಂತೆ ಏಕಾಏಕಿ ಅಡ್ಡ ಹಾಕಿ ಚಾಲಕನ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ. ಈ ವೇಳೆ ಕಾರಿನ ಗ್ಲಾಸ್ ಪಡೆದು ಗೂಂಡಾ ವರ್ತನೆಯನ್ನ ತೋರಿದ್ದಾರೆ. ಇದರಿಂದ ಗಾಬರಿಗೊಂಡ ಚಾಲಕ ಎಡಬದಿಯಿಂದ ಅತಿ ವೇಗದಲ್ಲಿ ಕಾರು ಚಲಾಯಿಸಿಕೊಂಡು ಮುಂದಕ್ಕೆ ಹೋಗಿದ್ದಾರೆ. ಆದರೂ ಬಿಡದ ಪುಂಡರು ಟೂಲ್ಸ್, ಕಲ್ಲು ಹಿಡಿದು ಕಾರನ್ನ ಬೆನ್ನಟ್ಟುವ ಪ್ರಯತ್ನ ಮಾಡಿದ್ದಾರೆ. ಆದರೆ ಸಮಯ ಪ್ರಜ್ಞೆ ಮೆರೆದ ಚಾಲಕ ಇವರ ಕೈಗೆ ಸಿಗದೆ ಕಾರು ಚಲಾಯಿಸಿಕೊಂಡು ಅಲ್ಲಿಂದ ಕಣ್ಮರೆಯಾಗಿದ್ದಾರೆ. ಪುಂಡರ ಈ ದೃಶ್ಯ ಕೃತ್ಯ ಮನೆಯೊಂದರ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನಗರದ ಪೆನ್ಷನ್ ಮೊಹಲ್ಲಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಯಾರಿಗೂ ಯಾವುದೂ ಶಾಶ್ವತವಲ್ಲ, ಆದರೆ ಮಾಡಿದ ಒಳ್ಳೆಯ ಕೆಲಸಗಳು ಮಾತ್ರ ಶಾಶ್ವತವಾಗಿ ಉಳಿಯುತ್ತವೆ ಎಂದು ಶಾಸಕ ಎಚ್.ಕೆ. ಸುರೇಶ್ ಹೇಳಿದರು. ಸಾಲುಮರದ ತಿಮ್ಮಕ್ಕ ಫೌಂಡೇಶನ್ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಇಲ್ಲಿನ ಚನ್ನಕೇಶವ ದಾಸೋಹ ಭವನದಲ್ಲಿ ಆಯೋಜಿಸಿದ ತಹಶೀಲ್ದಾರ್ ಎಂ ಮಮತಾ ಬೀಳ್ಕೊಡುಗೆ ಅಭಿನಂದನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಎಚ್.ಕೆ. ಸುರೇಶ್, ಸರ್ಕಾರಿ ಕೆಲಸ ಸಮಾಜದ ಸೇವೆ ಮಾಡಲು ಉತ್ತಮ ವೇದಿಕೆಯಾಗಿದೆ. ಅಧಿಕಾರಿಗಳು ಭ್ರಷ್ಟಾಚಾರ ಮುಕ್ತವಾಗಿ ಕೆಲಸ ಮಾಡಿದ್ರೆ ದೇಶದ ಅಭಿವೃದ್ಧಿಗೆ ಪೂರಕವಾಗುವುದರ ಜೊತೆಗೆ ಜನಸಾಮಾನ್ಯರಿಗೆ ಸಹಾಯವಾಗುತ್ತೆ. ಈ ನಿಟ್ಟಿನಲ್ಲಿ ಬೇಲೂರಿನ ದಕ್ಷ ಆಡಳಿತಾಧಿಕಾರಿ ಎಂ ಮಮತಾರವರು ಉತ್ತಮ ಕೆಲಸ ಮಾಡಿದ್ದಾರೆ ಎಂದು ಹೇಳಿದರು. ಕೆಲಸವನ್ನ ಮಾಡಿ ಯಾರಿಗೂ ಯಾವುದೂ ಶಾಶ್ವತ ಅಲ್ಲ, ರಾಜಕಾರಣಿಗೂ ಶಾಶ್ವತ ಅಲ್ಲ, ಅಧಿಕಾರಿಗಳಿಗೂ ಶಾಶ್ವತ ಅಲ್ಲ. ಆದರೆ ಎಷ್ಟು ದಿವಸ ಇದ್ದು ಅಷ್ಟು ದಿವಸದಲ್ಲಿ ಏನು ಕೆಲಸ ಮಾಡಿದೀವಿ ಅಂತಕ್ಕಂಥದ್ದನ್ನ ಅಂತಿಮವಾಗಿ ಸಮಾಜಕ್ಕೆ ತಿಳಿಸ್ಕೊಡ್ತಕ್ಕಂಥದ್ದಕ್ಕೆ ಒಂದು ವೇದಿಕೆ ಬೇಕು. 2 ದಿವಸ ಎಲೆಕ್ಟ್ ಆಗಿ 2 ದಿವಸದಲ್ಲಿ ಇಡೀ ರಾಜ್ಯದಲ್ಲಿ ಯಾರೂ ಮೀಟಿಂಗ್ ಕರೀಲಿಲ್ಲ, ನಾನು ಕರೆಸ್ತೆ. ಏನು ಕರೆಸಿದ್ದು ಉದ್ದೇಶ, ನಿನ್ನೆವರೆಗೂ ಏನು ಮಾಡಿದಾರೆ ನನಗೆ ಗೊತ್ತಿಲ್ಲ, ಅದರ ಬಗ್ಗೆ ನಾನು ಪ್ರಸ್ತಾವನೆಗೆ ಹೋಗೋದಿಲ್ಲ. ಬಟ್ ಇವತ್ತಿನಿಂದ ಈ ಕ್ಷೇತ್ರ ಭ್ರಷ್ಟಾಚಾರ ರಹಿತವಾದಂಥ ಕ್ಷೇತ್ರ ಆಗಬೇಕು ಅಂತಕ್ಕಂಥ ಸಂದೇಶವನ್ನು ಕೊಟ್ಟೆ. ಅದಕ್ಕನುಗುಣವಾಗಿ ಅವರು ಅವತ್ತಿಗೆ ಅವರ ಎಲ್ಲ ಇದು ಮಾಡಿ ಅವತ್ತಿನಿಂದ ನನ್ನ ಜೊತೆ ಕೈ ಜೋಡಿಸಿದ್ರು. ಇಲ್ಲ, ನಾನು ಸಹ ಭ್ರಷ್ಟಾಚಾರ ರಹಿತವಾದಂಥ ಆಡಳಿತ ಕೊಡಬೇಕು ಅಂತ ಉದ್ದೇಶ ಇದೆ ಸರ್, ಖಂಡಿತ ಕೊಡ್ತೀವಿ ಅಂತಕ್ಕಂಥದ್ದನ್ನು ಅವ್ರಿಗೆ ತುಂಬ ಮೆಚುರಿಟಿ ಇತ್ತು. ಶಾಸಕಾಂಗಕ್ಕೆ ಏನು ಗೌರವ ಕೊಡಬೇಕು, ನ್ಯಾಯಾಂಗಕ್ಕೆ ಏನು ಗೌರವ ಕೊಡಬೇಕು, ಅವರ ಮೇಲಧಿಕಾರಿಗಳಿಗೆ ಏನು ಗೌರವ ಕೊಡಬೇಕು ಅಂತಕ್ಕಂಥದ್ದನ್ನು ಪರಿಪೂರ್ಣವಾಗಿ ಮಾಡ್ಕೊಂಡ್ಬಂದರು. ನಂತರ ಮಾತನಾಡಿದ ಕದಳಿ ವೇದಿಕೆ ಜಿಲ್ಲಾ ಘಟಕದ ಅಧ್ಯಕ್ಷೆ ತೀರ್ಥಕುಮಾರಿ, ಹುಟ್ಟುವಾಗ ನಾವು ಏನನ್ನೂ ತರುವುದಿಲ್ಲ, ಹೋಗುವಾಗ ಏನನ್ನೂ ತೆಗೆದುಕೊಂಡು ಹೋಗುವುದಿಲ್ಲ. ಕೆಲಸಗಳನ್ನು ಮಾಡಲು ಸಿಕ್ಕ ಅವಕಾಶಗಳನ್ನು ಬಳಸಿಕೊಂಡು ಸಮಾಜಕ್ಕೆ ತನ್ನ ಕೈಲಾದ ಕೊಡುಗೆಯನ್ನ ನೀಡಬೇಕು. ತಾಲೂಕು ಕಚೇರಿಯಲ್ಲಿ ಯಾರಾದರೂ ಸಮಸ್ಯೆ ಹೇಳಿಕೊಂಡು ಬಂದಾಗ ತಕ್ಷಣವೇ ಸ್ಪಂದಿಸುವ ನಮ್ಮ ತಹಶೀಲ್ದಾರ್ ಎಂ ಮಮತಾರವರ ಕಾರ್ಯವೈಖರಿ ನಿಜಕ್ಕೂ ಶ್ಲಾಘನೀಯ ಎಂದು ಹೇಳಿದರು. ಅಧಿಕಾರ ಯಾವತ್ತೂ ಶಾಶ್ವತ ಅಲ್ಲ. ಯಾವುದೇ ಅಧಿಕಾರ ಆಗಲಿ, ರಾಜಕಾರಣಿಗೆ ಆಗಲಿ ಅಥವಾ ಇವ್ರಿಗೆ ನಮ್ಮ ಅಂತರಗಳು ಜಾಸ್ತಿ ಇರುತ್ತೆ. ರಾಜಕಾರಣಿಗಳಿಗೆ 5 ವರ್ಷ ಇರುತ್ತೆ, ಇವ್ರಿಗೆ 60 ವರ್ಷ ಇರುತ್ತೆ. ಅಂಥ ಸಂದರ್ಭದಲ್ಲಿ ಏನು ಶಾಶ್ವತವಾಗಿಲ್ಲದ ಅಧಿಕಾರವನ್ನ ಶಾಶ್ವತ ಮಾಡ್ಕೊಳ್ಳೋ ಅಂಥದ್ದು ಅವರು ಮಾಡುವಂತಹ ಕೆಲಸ ಅಂತ ಅಭಿನಂದನೆ ಸ್ವೀಕರಿಸಿ ತಹಶೀಲ್ದಾರ್ ಎಂ ಮಮತಾ ಮಾತನಾಡಿ, ನಾನು ಇದ್ದಷ್ಟು ಈ 2 ವರ್ಷಗಳಲ್ಲಿ ನಿಷ್ಠೆಯಾಗಿ ಮತ್ತು ದಕ್ಷತೆಯಿಂದ ಕರ್ತವ್ಯ ನಿರ್ವಹಿಸಿ ಪ್ರಾಮಾಣಿಕ ಸೇವೆ ಸಲ್ಲಿಸಿ ನ್ಯಾಯ ಒದಗಿಸಿದ್ದೇನೆ. ಬೇಲೂರು ತಾಲೂಕಿನ ಎಲ್ಲ ಜನರ ಪ್ರೀತಿ ಹಾಗೂ ಗೌರವ ಪಡೆದುಕೊಂಡಿದ್ದೇನೆ. ಬಡವರ ಪರವಾಗಿ ನ್ಯಾಯ ಹಾಗೂ ಕಾನೂನಿನ ಅಡಿಯಲ್ಲಿ ಕೆಲಸ ಮಾಡಿದ ತೃಪ್ತಿ ನನಗೆ ಸಿಕ್ಕಿದೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಆಭಾರಿ ಎಂದು ಹೇಳಿದರು. ತಗೊಂಡೇ ಹೋಗಿದ್ದಾರೆ. ಜೊತೆಗೆ ನೀವು ಒಬ್ಬರೇ ಅನ್ಸುತ್ತೆ ಬರೀ ಕೈಯಲ್ಲಿ ಬಂದು ಬರೀ ಕೈಯಲ್ಲಿ ಹೋಗ್ತಾ ಇದ್ದೀರಾ ಅಂತ ಪದ ಹೇಳಿದ್ರು. ನಾನು ತಕ್ಷಣ ಅವ್ರಿಗೆ ಹೇಳಿದೆ, ನೀವು ತಪ್ಪಾಗಿ ಹೇಳ್ತಾ ಇದ್ದೀರಾ ಉಮೇಶ್ ಅವರೇ, ನಾನು ಬರೀ ಕೈಯಲ್ಲಿ ಹೋಗ್ತಾ ಇಲ್ಲ. ಸೊ ಇದು ನನ್ನನ್ನ ಬೇಲೂರು ತಾಲೂಕು ಮನೆ ಮಗಳಾಗಿ ಸ್ವೀಕಾರಗೊಂಡಿದೆ. ಹಾಗಾಗಿ ಇಷ್ಟು ಜನಗಳನ್ನ ಪ್ರೀತಿ ಅಭಿಮಾನ ನಾನು ತಗೋತಾ ಇದ್ದೀನಿ. ಅದನ್ನ
ಹೊರತುಪಡಿಸಿ ನಾನು ಬರಿಗೈಯಲ್ಲಿ ಹೋಗ್ತಾ ಇಲ್ಲ ಅಂತ ನಾನು ಅವ್ರಿಗೆ ಹೇಳಿದೆ. ಸೊ ಹಾಗೆ ಇಡೀ ಊರಿನ ಬೇಲೂರಿನ ಜನತೆ ನನ್ನನ್ನ ಮನೆ ಮಗಳಾಗಿ ಸ್ವೀಕರಿಸಿಕೊಂಡು ಹಾಗೆ ನಿಮ್ಮ ಪ್ರೀತಿ ಅಭಿಮಾನ ನನಗೆ ತುಂಬಿ ಕಳಿಸ್ಕೊಡ್ತಾ ಇದ್ದೀರಾ. ಸೊ ನನ್ನ ಸರ್ಕಾರಿ ಇದಕ್ಕೆ ಮಾತ್ರ ನನಗೆ ಹುದ್ದೆಗೆ ಮಾತ್ರ ವರ್ಗಾವಣೆ ಆಗಿದೆ. ಆದ್ರೆ ನಿಮ್ಮ ಪ್ರೀತಿ ಅಭಿಮಾನಗಳಿಗೆ ಯಾವತ್ತೂ ವರ್ಗಾವಣೆ ಇಲ್ಲ, ಅದು ನಿರಂತರವಾಗಿರುತ್ತೆ. ನಾನು ಇಲ್ಲಿಂದ ಹೋದ್ಮೇಲೂ ಕೂಡ ನೀವು ತೋರಿಸಿರುವಂತಹ ಪ್ರೀತಿ ಅಭಿಮಾನಿಗಳು ನನ್ನ ಜೊತೆ ಇರುತ್ತೆ ಯಾವಾಗ್ಲೂ. ನನ್ನ ಸೇವೆಯಲ್ಲಿ ಈ 2 ವರ್ಷ 4 ತಿಂಗಳು ಏನ್ ಕೆಲಸ ಮಾಡಿದ್ರೆ ಅದು ತುಂಬಾ ನೆನಪಲ್ಲಿ ಉಳಿಯುತ್ತೆ. ಚುನಾವಣೆಗೆ ಬಂದಾಗ ನಾನು ಎಲ್ಲೋ ತುಂಬಾ ದೂರ ಅಂತ ಬಂದಾಗ ಬರೀ 1 ತಿಂಗಳಲ್ಲಿ ನಾನು ಈ ಊರಿನ ಜನತೆ ಜೊತೆಗೆ ಅಂದ್ರೆ ನನ್ಗೇನೋ ಗೊತ್ತಿದೆ, ಇಲ್ಲ ಇವರಲ್ಲಿ ಮೊದಲೇ ನಾನು ಕೆಲಸ ಮಾಡಿದ್ದೀನಿ ಅನ್ನೋ ಫೀಲ್ ಇತ್ತು. ನಾನು ಎಷ್ಟೋ ಲೆಕ್ಚರ್ಸ್ ಗಳ ಜೊತೆ ಇದನ್ನ ಹೇಳ್ಕೊಂಡಿದ್ದೀನಿ. ನನಗೆ ಹೊಸ ತಾಲೂಕು ಈ ಹೊಸ ತಾಲೂಕು ಅರ್ಥ ಮಾಡ್ಕೊಳ್ಳೋಕೆ ಸಮಯ ಬೇಕು ಅಂತ ಅನಿಸ್ಲೇ ಇಲ್ಲ. ತುಂಬಾ ಮಾಡುವಂತಹ ತುಡಿತಾ ಇತ್ತು. ಇನ್ನೂ ಸಮಸ್ಯೆಗಳಿದೆ, ಇನ್ನೂ ಒಂದಷ್ಟು ಅವಕಾಶಗಳ ಕೊಟ್ಟಿದ್ರೆ ಇನ್ನೊಂದಷ್ಟು ಕೆಲಸಗಳನ್ನ ನಾನು ಇಲ್ಲಿ ಮಾಡಬಹುದಾಗಿತ್ತು ಅಂತ ನನ್ಗಿತ್ತು. ಬಟ್ ಸರ್ಕಾರದ ಆದೇಶ ಏನಿದೆ ಅದಕ್ಕೆ ನಾವು ಪಾಲನೆ ಮಾಡಬೇಕು. ಸರ್ಕಾರದ ಆದೇಶಕ್ಕೆ ನನಗೆ ಗೌರವ ಕೊಟ್ಟಿದ್ದೀನಿ. ಮತ್ತಷ್ಟು ಅಧಿಕಾರಿಗಳು ಬಂದು ನಾನು ಏನ್ ಕೆಲಸ ಮಾಡಿದ್ದೀನಿ ಅದನ್ನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಅವಕಾಶ ಇದೆ. ಒಳ್ಳೊಳ್ಳೆ ಅಧಿಕಾರಿಗಳು ಬಂದಿದ್ದಾರೆ. ಈಗ ಬಂದಿರುವಂತಹ ಅಧಿಕಾರಿ ಖಂಡಿತ ತಮ್ಮ ನಿರ್ದೇಶನ ಪ್ರಕಾರ, ತಮ್ಮ ಮಾರ್ಗದರ್ಶನ ಪ್ರಕಾರ, ಎಲ್ಲ ಹಿರಿಯರ ಮಾರ್ಗದರ್ಶನ ಪ್ರಕಾರ ಆ ಕೆಲಸ ನಿರ್ವಹಿಸ್ಕೊಂಡು ಹೋಗ್ತಾರೆ. ಸರ್, ನನಗೆ ಎಷ್ಟು ಬೆಂಬಲ ಕೊಟ್ರಿ, ಸಹಕಾರ ಕೊಟ್ರಿ, ಅಷ್ಟೇ ಸಹಕಾರ ಅವ್ರಿಗೂ ಕೊಡ್ಬೇಕು ಅಂತ ನಾನು ಸರ್ ಹತ್ರ ಕೇಳ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಉಳಿದಂತೆ ಎಲ್ಲ ಸಂಘ ಸಂಸ್ಥೆಯವರು ಎಷ್ಟು ಒಂದು 28 ಜಯಂತಿಗಳು ಮಾಡ್ತೀವಿ, ಅಷ್ಟು ಜಯಂತಿಗೆ ಸಂಬಂಧಪಟ್ಟಂತಹ ಎಲ್ಲ ಹಿರಿಯರು ಮುಖಂಡರು ಪ್ರತಿ ಒಂದು ಜಯಂತಿಗಳಿಗೆ ಬಂದು ಭಾಗವಹಿಸಿ ಅಂದ್ರೆ ನನ್ನನ್ನ ಯಾವುದೇ ಜಯಂತಿಗಳಲ್ಲಾಗಿರ್ಬೋದು ಅಥವಾ ಯಾವುದೇ ಕಾರ್ಯಕ್ರಮಗಳಲ್ಲಿ ಆಗಿರ್ಬೋದು, ಕನ್ನಡ ಸಾಹಿತ್ಯ ಪರಿಷತ್ ಆಗಿರ್ಬೋದು, ರೋಟರಿ ಕ್ಲಬ್ ಆಗಿರ್ಬೋದು, ಲಯನ್ಸ್ ಕ್ಲಬ್ ಆಗಿರ್ಬೋದು, ಸಾಕಷ್ಟು ಸಂಸ್ಥೆಗಳು ನನ್ನ ಕರೆದಿದ್ದಾರೆ. ನಮ್ಮ ವಿಮಾನಸೌಧದೊಂದು ನಮನ ಇದಿದೆ, ಅದಾಗಿರ್ಬೋದು, ಗ್ರಾಮ ಪಂಚಾಯತಿ ಅವರು ಆಗಿರ್ಬೋದು, ಎಷ್ಟೆಲ್ಲ ಕಾರ್ಯಕ್ರಮಗಳು ಮಾಡಿದ್ರು ಕೂಡ ನನ್ನನ್ನ ಅಧಿಕಾರಿ ಅಂತ ಕರೆಯೋದ್ಕಿಂತ ಮನೆ ಮಕ್ಕಳಾಗಿ ಕರೀತಾ ಇದ್ರು. ಇಲ್ಲಿ ನಮ್ಮ ಹತ್ರ ಇರೋರು ಅನ್ನೋ ತರ ಕರೀತಾ ಇದ್ರು. ಸೊ ಅದು ನನಗೆ ಬೆಲೆ ಕೆಟ್ಟಕ್ ಆಗೋದಿಲ್ಲ. ಉಮೇಶ್ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ಯಾವ ರೈತರಿಗಾಗ್ಲಿ ಯಾವ ಸಾರ್ವಜನಿಕರಾಗ್ಲಿ ಉದ್ದೇಶಪೂರ್ವಕವಾಗಿ ನಾನು ತೊಂದರೆ ಕೊಟ್ಟಿಲ್ಲ. ತೊಂದರೆ ಆಗಿದೆ ಅಂತ ಅವ್ರ ಭಾವನೆ ಇದ್ರೆ ಸುಮಾರು ಜನಕ್ಕೆ ಅದರಿಂದ ಒಳ್ಳೇದಾಗೋದಕ್ಕೆ ಮಾತ್ರ ಯಾರಿಗಾದ್ರೂ ಒಬ್ಬರಿಗೆ ತೊಂದರೆ ಆಗ್ಬೇಕಾಗಿರುತ್ತೆ. ಸೊ ಆ ಸಂದರ್ಭದಲ್ಲಿ ಅವ್ರಿಗೆ ತೊಂದರೆ ಆಗಿರೋದು ಹೊರತುಪಡಿಸಿ ಆ ಸರ್ ಆದೇಶ ನೀಡಿದ್ದಾರೆ ಅಂತ ಹೇಳಿ ಅಥವಾ ಅವ್ರು ಇಂಥವ್ರಿಗೆ ಕೆಟ್ಟದ್ ಮಾಡಿ ಅಂತ ಹೇಳಿದ್ದಾರೆ ಅಂತ ಹೇಳಿ ಅಥವಾ ನನ್ನ ವೈಯಕ್ತಿಕ ಆಸಕ್ತಿಗಾಗಿ ನಾನು ಯಾವ್ದು ಕೂಡ ಯಾರಿಗೂ ಕೂಡ ತೊಂದರೆ ಕೊಟ್ಟಿಲ್ಲ, ಯಾವುದೋ ಆದೇಶಗಳನ್ನ ಮಾಡಿಲ್ಲ. ನಾನು ಯಾವುದೇ ಆದೇಶಗಳು ಮಾಡಿದ್ರು, ಯಾವುದೇ ಕೆಲಸಗಳು ಮಾಡಿದ್ರು ಅದೆಲ್ಲ ಕೂಡ ಸಾರ್ವಜನಿಕ ಹಿತದೃಷ್ಟಿಯಿಂದ ಇದೆ ಅಂತ ಹೇಳ್ತಾ ಸೊ ಇಷ್ಟೆಲ್ಲ ಸಹಕಾರ ಕೊಟ್ಟಿದ್ದಕ್ಕೆ ನಾನು ಎಲ್ಲರಿಗೂ ಕೂಡ. ಈ ಸಂದರ್ಭದಲ್ಲಿ ಸಾಲುಮರದ ತಿಮ್ಮಕ್ಕ ಫೌಂಡೇಶನ್ ಅಧ್ಯಕ್ಷ ಬಳ್ಳೂರು ಉಮೇಶ್, ಕಾಂಗ್ರೆಸ್ ಮುಖಂಡ ಬಿಎಂ ಸಂತೋಷ್, ಬಿಎಸ್ಪಿ ರಾಜ್ಯ ಘಟಕದ ಉಪಾಧ್ಯಕ್ಷ ಗಂಗಾಧರ್ ಬಹುಜನ್, ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದ ಅಧ್ಯಕ್ಷ ಚಂದ್ರಶೇಖರ್, ಜಿಲ್ಲಾ ಘಟಕದ ಉಪಾಧ್ಯಕ್ಷ ಸೀತಾರಾಮ್, ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಅದ್ಧೂರಿ ಕುಮಾರ್, ಹರೀಶ್, ದಲಿತ ಮುಖಂಡ ಮಂಜುನಾಥ್ ಸೇರಿದಂತೆ ಇನ್ನು ಮುಂತಾದವರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಪರಮಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಜನ್ಮದಿನದ ಅಂಗವಾಗಿ ಜುಲೈ 10 ರಿಂದ 21ರವರೆಗೆ 12 ದಿನಗಳ ಕಾಲ ಉಚಿತ ಕೃತಕ ಕೈಕಾಲು ಜೋಡಣಾ ಶಿಬಿರವನ್ನು ಏರ್ಪಡಿಸಲಾಗಿದೆ ಎಂದು ಆಸ್ಪತ್ರೆಯ ಸ್ಥಾನೀಯ ವೈದ್ಯಾಧಿಕಾರಿ ಜಿಎಚ್ ಸೋಮಶೇಖರ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪರಮಪೂಜ್ಯ ಜಗದ್ಗುರು ಪದ್ಮಭೂಷಣ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಕೃಪಾ ಆಶೀರ್ವಾದಗಳೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಆದಿಚುಂಚನಗಿರಿ ಆಸ್ಪತ್ರೆ ಮತ್ತು ಕರ್ನಾಟಕ ಮಾರ್ವಾಡಿ ಯೂತ್ ಫೆಡರೇಷನ್ ಇವರ ಸಹಯೋಗದೊಂದಿಗೆ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಶ್ರೀ ಆದಿಚುಂಚನಗಿರಿ ಬಿಜಿಎಸ್ ಆಸ್ಪತ್ರೆಯಲ್ಲಿ ಉಚಿತ ಕೃತಕ ಕೈ ಮತ್ತು ಕಾಲು ಜೋಡಣಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ವಿವಿಧ ಅಪಘಾತದಲ್ಲಿ ಕೈಕಾಲು ಕಳೆದುಕೊಂಡವರಿಗೆ ಹಾಗೂ ವಿವಿಧ ಕಾಯಿಲೆಗಳಿಂದ ಅಂಗವಿಕಲ ಆಗಿರುವ ವ್ಯಕ್ತಿಗಳಿಗೆ ಕೃತಕ ಕೈ ಮತ್ತು ಕಾಲುಗಳನ್ನು ಅಳವಡಿಸಲಾಗುವುದು. ಈ ವೇಳೆ ಅವರ ಅಳತೆ ಪಡೆದು ಅವಶ್ಯಕತೆ ಇರುವ ಸೂಕ್ತ ಉಪಕರಣಗಳನ್ನು ಉಚಿತವಾಗಿ ವಿತರಿಸಲಾಗುವುದು ಎಂದು ಹೇಳಿದರು. ನಮ್ಮ ಆದಿಚುಂಚನಗಿರಿ ಆಸ್ಪತ್ರೆ ಮತ್ತು ಕರ್ನಾಟಕ ಮಾರ್ವಾಡಿ ಯೂತ್ ಫೆಡರೇಷನ್ ಇವರ ಸಂಯುಕ್ತ ಆಶ್ರಯದಲ್ಲಿ ಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಹುಟ್ಟುಹಬ್ಬದ ಅಂಗವಾಗಿ ದಿನಾಂಕ 10/7/2025ರಿಂದ 20/7/2025 ತನಕ ಉಚಿತವಾಗಿ ಕೃತಕ ಕೈ ಮತ್ತು ಕಾಲು ಜೋಡಣಾ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಇದು ಉಚಿತವಾಗಿರ್ತದೆ. ಹಲವಾರು ಜನ ನೀವು ನೋಡಿದಾಗೆ ಕೆಲವರು ಇತ್ತೀಚಿನ ದಿನಗಳಲ್ಲಿ ಡಯಾಬಿಟಿಸ್ ಎಲ್ಲ ಜಾಸ್ತಿಯಾಗಿ ಯೂಶುವಲಿ ಕಾಲು ಕಳ್ಕೊಂತಾರೆ. ಒಂದ್ಸರಿ ಯಾವುದೇ ಅಂಗ ಹೋಯ್ತು ಅಂತ ಹೇಳಿದ್ರೆ ಅವರು ಮಾನಸಿಕವಾಗಿ ಕುಗ್ಗೋಯ್ತಾರೆ.
ಅಟ್ಲೀಸ್ಟ್ ಅವರು ಅವರ ಸ್ವಂತ ಕಾಲ ಮೇಲೆ ನಿಂತು ಕೆಲಸ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಅವ್ರು ಹೊರಗಡೆ ಹೋಗಿ ತೋರಿಸಿರೋದಿಲ್ಲ. ಕಾಸ್ಟ್ಲಿ ಆಗುತ್ತೋ ಅಂತ ನಾವು ಒಂದು ಅಂಗಗಳು ಇವು ಕೃತಕ ಕೈ ಮತ್ತು ಕಾಲುಗಳು ಕಾಸ್ಟ್ಲಿ ಅಂತ ತಿಳ್ಕೊಂಡ ಏನೋ ಅವರು ಹೊರಗಡೆ ಹಾಸ್ಪಿಟಲ್ ತೋರಿಸಿರೋದಿಲ್ಲ, ಮನೇಲಿ ಇರ್ತಾರೆ. ಅವರೆಲ್ಲರಿಗೂ ಕೂಡ ಉಪಯೋಗ ಆಗ್ಲಿ ಅಂತ ಹೇಳಿ ನಾವು ಒಂದು ಈ ಶಿಬಿರವನ್ನು ಏರ್ಪಡಿಸಿದ್ದೇವೆ. 10ನೇ ತಾರೀಕಿಂದ 20ನೇ ತಾರೀಕು ತನಕ ಇರ್ತದೆ. 10ನೇ ತಾರೀಕು ಬಂದು ಅವರು ಎಲ್ಲ ಮೆಜರ್ಮೆಂಟ್ ನಮ್ಮ ತಜ್ಞ ವೈದ್ಯರು ಇರ್ತಾರೆ. ಅವ್ರು ತಪಾಸಣೆ ಮಾಡಿ ಯಾವ ರೀತಿ ಅವ್ರಿಗೆ ಯಾವ ಒಂದು ಕೃತಕ ಕಾಲು ಯಾವ ರೀತಿ ಇರಬೇಕು, ಕೃತಕ ಕೈ ಯಾವ ರೀತಿ ಅವ್ರಿಗೆ ಇರಬೇಕು ಅಂತ ಹೇಳಿ ಅವರು ಡಿಸೈಡ್ ಮಾಡ್ತಾರೆ. ಅವ್ರು ಬಂದು ಅಡ್ಮಿಟ್ ಆದ್ರೆ 10ರಿಂದ 20ನೇ ತಾರೀಕು ತನಕ ಎಲ್ಲಾ ರೀತಿಯಲ್ಲಿ ನಮ್ಮಲ್ಲಿ ಬೆಡ್ ಚಾರ್ಜಸ್ ಇರೋದಿಲ್ಲ. ಎಲ್ಲ ವಾರ್ಡು ಮತ್ತೆ ಪರೀಕ್ಷೆಗಳು ಉಚಿತವಾಗಿರ್ತದೆ, ಔಷಧಗಳು ಉಚಿತವಾಗಿರ್ತದೆ. ಹಾಗೆ 20ನೇ ತಾರೀಕು ಸ್ವಪೂಜ್ಯ ಸ್ವಾಮೀಜಿಯವರ ಸಮ್ಮುಖದಲ್ಲಿ ಎಲ್ರಿಗೂ ಕೂಡ ಈ ಒಂದು ಕೃತಕ ಕೈ ಯಾರ್ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಕೃತಕ ಕೈ ಮತ್ತು ಕೃತಕ ಕಾಲನ್ನ ಕೊಡುವಂತ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೇವೆ. ಪತ್ರಿಕಾಗೋಷ್ಠಿಯಲ್ಲಿ ಆಸ್ಪತ್ರೆಯ ಮಾಧ್ಯಮ ವಕ್ತಾರ ಬಿಆರ್ ಬೊಮ್ಮೇಗೌಡ, ಸಾರ್ವಜನಿಕ ಸಂಪರ್ಕಾಧಿಕಾರಿ ಧರ್ಮೇಂದ್ರ, ಫಾರ್ಮಸಿ ವಿಭಾಗದ ಮುಖ್ಯಸ್ಥರಾದ ಬಿಎನ್ ವೆಂಕಟೇಶ್ವರ್ ಇತರರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ನೀಟ್ ಮತ್ತು ಸಿಇಟಿ ಪರೀಕ್ಷೆಗಳಿಗಾಗಿ ಕೋಚಿಂಗ್ ಕ್ಲಾಸ್ ಅನ್ನ ಹುಡುಕ್ತಾ ಇದ್ದೀರಾ? ಎಷ್ಟೇ ಪ್ರಯತ್ನ ಪಟ್ಟರೂ ಒಳ್ಳೆ ಕಡೆ ಕೋಚಿಂಗ್ ಕ್ಲಾಸ್ ಸಿಗ್ತಾ ಇಲ್ವಾ? ಹಾಗಿದ್ರೆ ನಿಮ್ಗಾಗಿ ಇದೆ ಒಂದು ಗುಡ್ ನ್ಯೂಸ್. ಪರಿವರ್ತನಾ ನೀಟ್ ಅಕಾಡೆಮಿ ಹಾಸನ ಲಾಂಗ್ ಟರ್ಮ್ ರಿಪೀಟರ್ಸ್ ಬ್ಯಾಚ್ ಮತ್ತು ನೀಟ್ ಸಿಇಟಿ ಕೋಚಿಂಗ್ನ ಈವ್ನಿಂಗ್ ಕ್ಲಾಸ್ಗಳಿಗಾಗಿ 2026ನೇ ಸಾಲಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ. ಯಶಸ್ಸು ಖಚಿತ ಇಲ್ಲವೇ ಫೀಸ್ ರಿಟರ್ನ್ಸ್ ಎಂಬ ಧ್ಯೇಯದಲ್ಲಿ ಕೇವಲ 1-2 ವಿದ್ಯಾರ್ಥಿಗಳಲ್ಲ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರಿಣಿತರ ಮಾರ್ಗದರ್ಶನದಲ್ಲಿ ತರಬೇತಿಯನ್ನ ಪಡೆದು ವೈದ್ಯಕೀಯ ಕ್ಷೇತ್ರದಲ್ಲಿ ಅತ್ಯುತ್ತಮ ಸ್ಥಾನದಲ್ಲಿದ್ದಾರೆ. ಸಹನೆಯೇ ಯಶಸ್ಸಿನ ದಾರಿ ಎಂಬಂತೆ ಲಾಂಗ್ ಟರ್ಮ್ ಸ್ಟ್ರಾಟಜಿಯಿಂದ ನೀಟ್ ಪರೀಕ್ಷೆಗಳಲ್ಲಿ ಸುಲಭವಾಗಿ ಅತಿ ಹೆಚ್ಚು ಅಂಕಗಳನ್ನು ಪಡೆಯಬಹುದು. ನಮ್ಮಲ್ಲಿ ಉನ್ನತ ಮಟ್ಟದ ಶಿಕ್ಷಕರ ತಂಡವಿದ್ದು ಫಲಿತಾಂಶ ಆಧಾರಿತ ಕೋಚಿಂಗ್ಗೆ ಅಧ್ಯಯನವನ್ನ ನಡೆಸಿ ಯೋಜನೆಯನ್ನ ರೂಪಿಸಲಾಗುವುದು. ಸ್ವಯಂ ವಿವರಣೆ, ಗೊಂದಲರಹಿತ ಥಿಯರಿ ಮತ್ತು ಎಕ್ಸರ್ಸೈಸ್ ಮಾದರಿಯ ತರಬೇತಿಯೊಂದಿಗೆ ರ್ಯಾಂಕ್ ಸುಧಾರಣೆಗಾಗಿ ವಿಶಿಷ್ಟ ರಿವಿಷನ್ ಪ್ಯಾಕೇಜ್ ಸಹ ಇರುತ್ತದೆ. ಪ್ರತಿದಿನ ಅಭ್ಯಾಸ ಪತ್ರಿಕೆಗಳ ಚರ್ಚೆಯೊಂದಿಗೆ ಸಮಸ್ಯೆಗಳ ಪರಿಹಾರ ಹಾಗೂ ಸಲಹೆಗಳನ್ನು ಟಿಪ್ಪಣಿಗಳೊಂದಿಗೆ ನೀಡಲಾಗುವುದು. ನಮ್ಮಲ್ಲಿ ಧ್ಯಾನ ಮತ್ತು ಸೂಪರ್ ಬ್ರೈನ್ ಯೋಗಾಭ್ಯಾಸವನ್ನ ಅಳವಡಿಸಿಕೊಂಡಿರುವುದರಿಂದ ಸ್ಟ್ರೆಸ್ ಫ್ರೀ ಲರ್ನಿಂಗ್ ಸಾಧ್ಯವಿರುತ್ತದೆ. ಹುಡುಗರು ಮತ್ತು ಹುಡುಗಿಯರಿಗಾಗಿ ಪ್ರತ್ಯೇಕ ವಸತಿ ಸೌಲಭ್ಯವಿದ್ದು ಅತಿ ಕಡಿಮೆ ಶುಲ್ಕದ ವಿನ್ಯಾಸವಿರುತ್ತದೆ. ಇಂದೇ ನಮ್ಮ ಪರಿವರ್ತನಾ ನೀಟ್ ಅಕಾಡೆಮಿಯ ಕೋಚಿಂಗ್ ಕ್ಲಾಸ್ ಅನ್ನ ಸೇರಿ ನೀಟ್ ಮತ್ತು ಸಿಇಟಿ ಪರೀಕ್ಷೆಗಳಲ್ಲಿ ಅತ್ಯಧಿಕ ಅಂಕಗಳನ್ನು ಗಳಿಸಿ. ಯಶಸ್ಸು ಖಚಿತ ಇಲ್ಲವೇ ಫೀಸ್ ರಿಟರ್ನ್ಸ್. ದಾಖಲಾತಿಗಾಗಿ ಸಂಪರ್ಕಿಸಿ ಪರಿವರ್ತನಾ ನೀಟ್ ಅಕಾಡೆಮಿ, ಗೌರಿಕೊಪ್ಪಲು ಮುಖ್ಯ ರಸ್ತೆ, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 7676610561. ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ಸ್ಟಾಪ್ ಇಟ್! ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ, ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕಾ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366111199. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕಾ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366111199. Benaka Gold Company, we value you and your valuables. ಹೇ ಅರ್ಜುನ್, ಇವತ್ತು ಹೊಸ ಕ್ಲೈಂಟ್ ಜೊತೆ ಮೀಟಿಂಗ್. ಹೌದಾ? ವಿಶ್ ಮಿ ಲಕ್. ಹೇ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬರೀ ಆಲ್ ದಿ ಬೆಸ್ಟ್? ಬೇರೆ ಏನಪ್ಪ? ಇವತ್ತು ಅಕ್ಷಯ ತೃತೀಯ. ಇದೇ ದಿನ ನಿಮ್ಮಮ್ಮ ಅವಳ ಡ್ಯಾನ್ಸ್ ಕ್ಲಾಸ್ ಆರಂಭಿಸಿದಾಗ ನಾನು ಅವಳಿಗೆ ಇದೇ ರೀತಿ ಗಿಫ್ಟ್ ನೀಡಿದ್ದೆ. ಅಂದಿನಿಂದ ಅವಳು ಮಾಡಿದ ಸಾಧನೆಯ ಕ್ರೆಡಿಟ್ ಅನ್ನು ಅವಳು ಯಾರಿಗೆ ಕೊಡ್ತಾಳೆ ಗೊತ್ತಾ? ಅಪ್ಪ, ಇದು ಅನುಭವದ ಮಾತು. ಕೇಳಿಸ್ಕೋ. ಕೇಳಿಸ್ತು ನನಗೆ ಕೇಳಿಸುವಾಗ ಅವನು ಕೇಳಿಸಲ್ವಾ? ಅಕ್ಷಯ ತೃತೀಯದ ಶುಭಾಶಯಗಳು. ಈ ಅಕ್ಷಯ ತೃತೀಯವನ್ನು GST-ಯೊಂದಿಗೆ ಆಚರಿಸಿ. ಚಿನ್ನಾಭರಣವನ್ನು ಖರೀದಿಸುವಾಗ ಪ್ರತಿ ಗ್ರಾಮಿಗೆ 250 ರೂಪಾಯಿ ಕಡಿಮೆ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ನ ಮೇಲೆ ಪ್ರತಿ ಗ್ರಾಮಿಗೆ 75 ರೂಪಾಯಿ ಹೆಚ್ಚುವರಿ.
ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ 12,500 ರೂಪಾಯಿ ಕಡಿಮೆ ಪಡೆಯಿರಿ. ಬೆಳೆ ಏರಿಳಿತದಿಂದ ಪಾರಗಳು ನಿಮ್ಮ ಆಭರಣಗಳನ್ನು ಮೊದಲೇ ಬುಕ್ ಮಾಡಿ. ಜಿಆರ್ಟಿ ಜ್ಯುವೆಲರ್ಸ್, ಶುಭ ಆರಂಭಗಳ ಪ್ರಾರಂಭ. ಹಾಸನ ನಗರದಲ್ಲಿ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಅಥವಾ ಸೈಟ್ ತಗೊಳ್ಳೋ ಪ್ಲಾನ್ ಅಲ್ಲಿ ಇದ್ದೀರಾ? ಹಾಗಾದ್ರೆ ನಿಮಗೆ ಇಲ್ಲೊಂದು ಮೈನ್ ಸಿಟಿಯಲ್ಲಿ ಲೊಕೇಟ್ ಆಗಿರುವ ಸೈಟ್ಗಳು ಅತಿ ಕಡಿಮೆ ಬೆಲೆಗೆ ಮಾರಾಟಕ್ಕೆ ರೆಡಿ ಇದೆ. ಹಾಸನದ ದೇವಿನಗರ ಹುಣಸಿನಕೆರೆಯ ಕಾಶಿ ವಿಶ್ವನಾಥ ಟೆಂಪಲ್ ಪಕ್ಕದಲ್ಲೇ ಈ ಸೈಟ್ ಲೊಕೇಟ್ ಆಗಿದೆ. ನಗರದ ಹಾಸನಾಂಬ ದೇವಸ್ಥಾನದ ಹತ್ತಿರ ಇರುವ ಈ ಲೇಔಟ್ನಲ್ಲಿ 7 ರೆವಿನ್ಯೂ ಸೈಟ್ಗಳು ಲಭ್ಯವಿದ್ದು, ಪೂರ್ವ ಮತ್ತು ಉತ್ತರ ಫೇಸ್ಗೆ ಅತ್ಯುತ್ತಮ ಸೈಟ್ಗಳಿದ್ದು ಸ್ಕ್ವೇರ್ ಫೀಟ್ಗೆ ಕೇವಲ 4,000 ರೂಪಾಯಿಗಳಿಗೆ ದೊರೆಯುತ್ತಿದೆ. ಇನ್ನೆಕ್ ತಡ, ಹೆಚ್ಚಿನ ಇನ್ಫಾರ್ಮೇಶನ್ಗಾಗಿ 9535808865 ನಂಬರ್ಗೆ ಹಿಂದೆ ಕರೆ ಮಾಡಿ. Celebrating the brides of now. Kahani, Bridal Stories by Bhima. ಗೋಮತಿ ಕಲ್ಯಾಣ ಮಂಟಪ 12 ವಸಂತಗಳನ್ನ ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1,500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ, ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261 8970568666. ಹಾಸನದ ಜನತೆಗೆ ಬಾಲ್ಯವನ್ನು ನೆನಪಿಸುವ ರಸಭರಿತ ಸ್ವೀಟ್ಸ್, ಕಣ್ಣಿಗೆ ಸುಂದರವೆನಿಸುವ, ಮನಸ್ಸಿಗೆ ಹಿತ ಎನಿಸುವ, ಬಾಯಿಗೆ ರುಚಿ ಎನಿಸುವ ಅತ್ಯುತ್ತಮ ಗುಣಮಟ್ಟದ ರುಚಿಯಾದ ಸ್ವೀಟ್ಸ್ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಈಗ 33 ವರ್ಷಗಳಿಂದ ಜಗತ್ ಪ್ರಸಿದ್ಧವಾಗಿ ಮುನ್ನಡೆಯುತ್ತಿದ್ದು ಗ್ರಾಹಕರ ಮನಗೆದ್ದಿದೆ. ನಮ್ಮಲ್ಲಿ ಹಾಟ್ ಮೈಸೂರು ಪಾಕ್, ಸ್ಪೆಷಲ್ ಮೈಸೂರು ಪಾಕ್, ಲಡ್ಡು, ಕೋವಾ ಸ್ವೀಟ್ಸ್, ಚಂಪಾಕಲಿ, ರಬ್ದಿ, ಅಂಜೂರ್ ರೋಲ್, ಕಾಜು ವೈಟ್ ಬಾಲ್, ರೋಸ್ ಲಡ್ಡು, ಪಾಪುಡಿ ರೋಲ್, ಬೆಂಗಾಲಿ ಸ್ಪೆಷಲ್ ಸ್ವೀಟ್ಸ್, ಕಾಜು ಸ್ವೀಟ್ಸ್ ನಂತಹ ತಾಜಾ ಸ್ವೀಟ್ಸ್ಗಳು ಲಭ್ಯವಿರುತ್ತದೆ. ಹಾಗೂ ಚಾಕ್ಲೇಟ್ಸ್, ಡ್ರೈ ಫ್ರೂಟ್ಸ್, ಚಿಪ್ಸ್, ಖಾರ ಮಿಕ್ಸ್ಚರ್, ಸಮೋಸ ಮತ್ತು ಚಾಟ್ಸ್ ಐಟಮ್ಸ್ಗಳು ಕೂಡ ದೊರೆಯುತ್ತದೆ. ನೀವು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದೊಂದಿಗೆ ಒಮ್ಮೆ ಭೇಟಿ ನೀಡಿ ರುಚಿ ಸವಿಯಿರಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್, ಸಹ್ಯಾದ್ರಿ ಥಿಯೇಟರ್ ಪಕ್ಕ, ಸಾಲಗಾಮೆ ರಸ್ತೆ, ಹಾಸನ. ಇದೀಗ ನೂತನವಾಗಿ ಪ್ರಾರಂಭವಾಗಿದೆ ನಮ್ಮ ಇನ್ನೊಂದು ಶಾಖೆ, ಮಲ್ಲಿಗೆ ಹೋಟೆಲ್ ಮುಂಭಾಗ, ಶಂಕರಮಠ ರಸ್ತೆ, ಕೆಆರ್ ಪುರಂ, ಹಾಸನ. ಮೊಬೈಲ್ ನಂಬರ್ 9604564744 ಮತ್ತು 9606031379. ಮತ್ತೊಮ್ಮೆ ನಮ್ಮ ವಾರ್ತೆಗಳಿಗೆ ಸ್ವಾಗತ. ಕಳೆದ 22 ವರ್ಷಗಳ ಕಾಲ ದೇಶಕ್ಕೆ ಸೇವೆ ಸಲ್ಲಿಸಿ ನಿವೃತ್ತಿಗೊಂಡು ತಾಯ್ನಾಡಿಗೆ ಮರಳಿದ ಹವಾಲ್ದಾರ್ HR ರಮೇಶ್ ಅವರನ್ನು ನಿವೃತ್ತ ಸೈನಿಕರ ಸಂಘ ಹಾಗೂ ಊರಿನ ಜನರು ನಗರದ ಡೈರಿ ವೃತ್ತದಲ್ಲಿ ಪಟಾಕಿ ಸಿಡಿಸಿ, ಹೂವಿನ ಮಾಲೆ ಹಾಗೂ ಮೈಸೂರು ಪೇಟ ತೊಡಿಸಿ ಅದ್ದೂರಿ ಸ್ವಾಗತದೊಂದಿಗೆ ಬರಮಾಡಿಕೊಂಡರು. ಇದೇ ವೇಳೆ ನಿವೃತ್ತಗೊಂಡ ಹವಲ್ದಾರ್ HR ರಮೇಶ್ ಮಾತನಾಡಿ, ಕಳೆದ 22 ವರ್ಷಗಳ ಕಾಲ ಸೇವೆ ಮಾಡಿ ಮತ್ತೆ ತಾಯ್ನಾಡಾದ ಹಾಸನ ಜಿಲ್ಲೆಗೆ ವಾಪಸ್ ಬಂದಿದ್ದೇನೆ. ಇಲ್ಲಿ ಎಲ್ಲರನ್ನು ನೋಡಿ ತುಂಬಾ ಸಂತೋಷವಾಗ್ತಿದೆ.
ಸೈನಿಕರು ಮತ್ತು ನಮ್ಮ ಊರಿನ ಜನರು ಎಲ್ಲರೂ ಕೂಡ ಬಂದು ನಮಗೆ ಶುಭ ಹಾರೈಸಿ ಬರಮಾಡಿಕೊಂಡು ಸ್ವಾಗತವನ್ನ ನೀಡಿದ್ದಾರೆ. ಮುಂದೆ ಯಾರೇ ಆದರೂ ಆರ್ಮಿಗೆ ಸೇರಿಕೊಂಡ್ರೆ ಖುಷಿ ಪಡಬೇಕು. ಒಬ್ಬ ಯೋಧ ಎಂದು ಹೇಳಿಕೊಳ್ಳುವುದಕ್ಕೆ ಹೆಮ್ಮೆ ಪಡಬೇಕು. ನನ್ನ 22 ವರ್ಷದ ಸರ್ವಿಸ್ನಲ್ಲಿ ಅನೇಕ ಘಟನೆಗಳನ್ನ ಮರೆಯಲು ಸಾಧ್ಯವಿಲ್ಲ. ಅದರಲ್ಲೂ ಜಮ್ಮು ಕಾಶ್ಮೀರದಲ್ಲಿ ಏನು ಸಮಸ್ಯೆ ಇರುತ್ತದೆ ಬಗ್ಗೆ ಎಲ್ಲರಿಗೂ ತಿಳಿದಿದೆ. ತುಂಬಾ ಕಠಿಣವಾದ ಪರಿಸ್ಥಿತಿಯನ್ನ ಎದುರಿಸಿ ಕರ್ತವ್ಯ ನಿರ್ವಹಿಸಿದ್ದೇವೆ. ನಾನು ಸೈನ್ಯದಿಂದ ನಿವೃತ್ತಿ ಆಗುವ 1 ತಿಂಗಳು ಇರುವಂತೆ ಆಪರೇಷನ್ ಸಿಂಧೂರ ವೇಳೆ ನಾನು ದೇಶದ ರಕ್ಷಣೆಗಾಗಿ ಪಾಲ್ಗೊಂಡಿದ್ದೆ. ನಿವೃತ್ತಿಯಾಗುವ ಕೊನೆ ಸಮಯದಲ್ಲಿ ಇಂತಹ ಅವಕಾಶ ಸಿಕ್ಕಿರುವುದಕ್ಕೆ ಸಂತೋಷವಾಗಿದೆ ಎಂದು ಹೇಳಿದ್ರು. 501 ಏರ್ ಡಿಫೆನ್ಸ್ ಮಿಸೈಲ್ ರೆಜಿಮೆಂಟ್ ಅಲ್ಲಿ ನಾನು 22 ವರ್ಷ ಸರ್ವಿಸ್ ಮಾಡಿ ಮತ್ತೆ ನಮ್ಮ ತಾಯ್ನಾಡಾದಂಥ ಹಾಸನ ಜಿಲ್ಲೆಗೆ ವಾಪಸ್ ಬಂದಿದ್ದೀನಿ. ತುಂಬಾ ಖುಷಿ ಆಗ್ತಿದೆ ನಿಮ್ಮೆಲ್ಲರೂ ನೋಡಿ, ಯಾಕಂದ್ರೆ ನಮ್ಮ ಮಾಜಿ ಸೈನಿಕರು ಆಗಲಿ ಮತ್ತೆ ನಮ್ಮ ಊರಿನ ಜನಸ್ಥರು ಮತ್ತೆ ಪ್ರೀತಿ ಕೊಪ್ಪಲು ಗ್ರಾಮಸ್ಥರು ಎಲ್ಲ ಬಂದು ನನಗೆ ತುಂಬಾ ಸಂತೋಷ ಆಗಿದೆ ನನಗೆ ನೋಡಿ. ಇದೇ ತರ ಎಲ್ರಿಗೂ ಈ ತರ ಮಾಡ್ಬೇಕು ಯಾರ್ಯಾರು, ಮತ್ತೆ ಮುಂದಿನ ಯಾರೇ ಒಬ್ರು ಆರ್ಮಿಗೆ ಸೇರ್ಬೇಕಂತ ಖುಷಿ ಪಡ್ಬೇಕು, ಮತ್ತೆ ಆರ್ಮಿ ಬಗ್ಗೆ ಏನು ಅಂತ ಗೊತ್ತಾಗ್ಬೇಕಂದ್ರೆ ಈ ತರ ಎಲ್ಲರಿಗೂ ಮಾಡ್ಬೇಕು, ಅದು ನನ್ನ ಅಭಿಪ್ರಾಯ. ಮಾಡಿದೀವಿ ಸರ್ವಿಸು ಜಮ್ಮು ಕಾಶ್ಮೀರದಲ್ಲಿ ಎಲ್ಲ ಕೇಳಿರ್ತಾರೆ ಪ್ರಾಬ್ಲಮ್ ಏನಿರುತ್ತೆ ಅಂತ. ತುಂಬಾ ಕಠಿಣವಾದಂತ ಸ್ಥಿತಿಯಲ್ಲಿ ಇದ್ಬಿಟ್ಟು ಸರ್ವಿಸ್ ಮಾಡಿದೀವಿ. ಮತ್ತೆ ಅದರಲ್ಲಿ ಒಂದು ಖುಷಿ ಅಂದ್ರೆ ನಾನು ರಿಟೈರ್ಡ್ ಆಗೋದು 1 ತಿಂಗಳಿದ್ದಂಗೆ ಆಪರೇಷನ್ ಆಫ್ ಸಿಂಧೂರಲ್ಲೂ ನಾನು ಪಾರ್ಟಿಸಿಪೇಟ್ ಮಾಡಿ ಬಂದಿದ್ದೀನಿ. ನಮ್ದು ಒಂದು ಮಿಸೈಲ್ ಇಂದಾಗಿ ನಾವು ಅದು ಪ್ರಯುಕ್ತವಾಗಿ ಅಲ್ಲಿ ನಾವು ಲಾಂಚ್ ಮಾಡಿದೀವಿ. ಪಾಕಿಸ್ತಾನ್ ಫ್ಲೈಟ್ ಮತ್ತೆ ಡ್ರೋನ್ ಎಲ್ಲ ಬೀಳ್ಸಿದೀವಿ. ಅದೊಂದು ಹೆಮ್ಮೆ ಇದೆ ನನಗೆ. ಬರೋ ಟೈಮಲ್ಲಿ ನನಗೆ ಇದೊಂದು ಆಪರ್ಚುನಿಟಿ ಸಿಕ್ತು ಅಂತ ತುಂಬಾ ಖುಷಿ ಆಗಿದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಮಾಜಿ ಸೈನಿಕರ ಸಂಘದ ಜಿಲ್ಲಾಧ್ಯಕ್ಷರಾದ ಎಎಸ್ ಪ್ರದೀಪ್ ಸಾಗರ್, ಕಾರ್ಯದರ್ಶಿ ಡಿಇ ಸ್ವಾಮಿ, ಮಾಜಿ ಅಧ್ಯಕ್ಷರಾದ ಸೋಮೇಶ್, ನಾಗರಾಜು ಸೇರಿದಂತೆ ಸಂಘದ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಹಾಸನ ನಗರದ ಪೆನ್ಷನ್ ಮೊಹಲ್ಲಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪಕ್ಕದಲ್ಲಿರುವ ಟ್ರಾನ್ಸ್ಫಾರ್ಮರ್ ಇರುವ ವಿದ್ಯುತ್ ಕಂಬದ ಸುತ್ತಲೂ ಸುರಕ್ಷತೆಗಾಗಿ ಕೂಡಲೇ ತಂತಿ ಬೇಲಿ ಅಳವಡಿಸುವಂತೆ ಎಸ್ಡಿಪಿಐ ಕಾರ್ಯಕರ್ತರು ಆಗ್ರಹಿಸಿದರು. ಇದೇ ವೇಳೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸ್ಥಳೀಯ ಘಟಕದ ಸದಸ್ಯ ಫೈರೋಜ್ ಪಾಷಾ ಮಾತನಾಡಿ, ಪೆನ್ಷನ್ ಮೊಹಲ್ಲಾದ ಸರ್ಕಾರಿ ಪ್ರಾಥಮಿಕ ಶಾಲೆ ಪಕ್ಕದಲ್ಲಿ ಹೈ ವೋಲ್ಟೇಜ್ ವಿದ್ಯುತ್ ತಂತಿಗಳು ಹಾದು ಹೋಗಿರುವ ಕಂಬವಿದ್ದು ಇದು ಅಪಾಯಕಾರಿಯಾಗಿದೆ. ಮಳೆಗಾಲದ ದಿನಗಳಲ್ಲಿ ಕೆಲವೊಮ್ಮೆ ಬೆಂಕಿಯ ಉಂಡೆಗಳು ಕಾಣಿಸಿಕೊಳ್ಳುತ್ತವೆ. ಇಲ್ಲಿ ಪಕ್ಕದಲ್ಲಿಯೇ ಸರ್ಕಾರಿ ಪ್ರಾಥಮಿಕ ಶಾಲೆಯ ಗೋಡೆಗೆ ಹೊಂದಿಕೊಂಡಿರುವ ಈ ಹೈ ವೋಲ್ಟೇಜ್ ದೀಪದ ಕಂಬದ ತಂತಿಗಳು ಸಹ ಇದ್ದು ಶಾಲಾ ಮಕ್ಕಳು ನಡೆದಾಡುವುದು, ಆಟವಾಡುವುದರಿಂದ ಮಕ್ಕಳಿಗೆ ಏನಾದರೂ ಅನಾಹುತವಾದ್ರೆ ಇದಕ್ಕೆ ಯಾರು ಜವಾಬ್ದಾರರು ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ಸೆಸ್ಕಾಂ ಅಧಿಕಾರಿಗಳು ಮುನ್ನೆಚ್ಚರಿಕೆಯಾಗಿ ಇಲ್ಲಿರುವ ಕಂಬದ ಸುತ್ತ ತಂತಿ ಬೇಲಿ ಹಾಕಿಸಿ ಮುಂದೆ ಆಗುವ ಅನಾಹುತಗಳನ್ನ ತಪ್ಪಿಸಬಹುದು. ಇಲ್ಲದಿದ್ರೆ ಮುಂದೆ ಆಗುವ ಅನಾಹುತಗಳಿಗೆ ಸೆಸ್ಕಾಂ ಅಧಿಕಾರಿಗಳೇ ನೇರ ಹೊಣೆ ಎಂದು ಹೇಳಿದ್ದಾರೆ. ಸರ್ಕಾರಿ ಪ್ರಾಥಮಿಕ ಶಾಲೆ ಇದೆ. ಇಲ್ಲಿ ಇದಕ್ಕೆ ಹೊಂದಿಕೊಂಡು ಇಲ್ಲಿ ಒಂದು ಹೈ ವೋಲ್ಟೇಜ್ ತಂತಿಗಳು ಹಾದು ಹೋಗುವಂಥ ಒಂದು ಲೈಟ್ ಕಂಬವಿದೆ. ಇಲ್ಲಿ ಇದು ತುಂಬ ಡೇಂಜರಸ್ ಆಗಿದೆ. ಇಲ್ಲಿ ಯಾಕಂತ ಹೇಳಿದರೆ ಇಲ್ಲಿ ಶಾಲೆ ಇದೆ, LKG UKG ಮಕ್ಕಳಿರ್ತಾರೆ. ಮತ್ತು ಇಲ್ಲಿ ಒಂದು ಪ್ರಾಥಮಿಕ ಶಾಲೆ ಇರೋದ್ರಿಂದ ಹಲವಾರು ಮಕ್ಕಳು ಇಲ್ಲೇ ನಡೆದಾಡಬೇಕು ಮತ್ತು ಓಡಾಡಬೇಕು. ಇಂಥ ಜಾಗದಲ್ಲಿ ಈ ಒಂದು ಹೈ ವೋಲ್ಟೇಜ್ ಕಂಬ ಇರೋದ್ರಿಂದ ತುಂಬ ಡೇಂಜರಸ್ ಆಗಿದೆ. ಏನಾದರೂ ಮಕ್ಕಳು ಹೋಗಿ ಅವರಿಗೆ ಏನು ಗೊತ್ತಾಗುತ್ತೆ, ಮಕ್ಕಳು ಹೋಗಿ ಮುಟ್ಟೋದು ಏನಾದರೂ ಮಾಡಿದ್ರೆ ಒಂದು ಅನಾಹುತ ಆಗ್ತದೆ. ಅದಕ್ಕಾಗಿ ನಾವು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ಇಂದು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಈ ಒಂದು ಏನು ಹೈ ವೋಲ್ಟೇಜ್ ಕಂಬ ಇದೆ, ಈ ಹೈ ವೋಲ್ಟೇಜ್ ಕಂಬದ ಸುತ್ತಲೂ ಒಂದು ತಂತಿ ಬೇಲಿ ಅಳವಡಿಸ್ಬೇಕಂತ ನಾವು ಸೆಸ್ಕಾಂ ಅಧಿಕಾರಿಗಳಲ್ಲಿ ಮನವಿ ಮಾಡ್ತೀವಿ. ಏನಾದರೂ ನೀವು ಈ ಮನವಿಗೆ ನೀವು ಸ್ಪಂದಿಸದೇ ಇದ್ದರೆ ನಾವು ಮುಂದಿನ ದಿನಗಳಲ್ಲಿ ನಾವು ಸೆಸ್ಕಾಂ ಕಚೇರಿಯ ಮುಂದೆ ನಾವು ಪ್ರತಿಭಟನೆ ನಡೆಸಬೇಕಾದಂಥ ಈ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಎಸ್ಡಿಪಿಐ ವಾರ್ಡ್ ಅಧ್ಯಕ್ಷರಾದ ಫಾರೀಜ್, ಇರ್ಫಾನ್, ಅವೀಸ್, ಸಲೀಂ, ಗುಲಾಬ್, ಶಾದಬ್, ನಿಸಾರ್ ಅಹಮದ್, ಫಾರೂಕ ಹಾಗೂ ಸೇರಿದಂತೆ ಸ್ಥಳೀಯರು ಉಪಸ್ಥಿತರಿದ್ದರು. ಮಹಾನಗರ ಪಾಲಿಕೆ ಆವರಣದಲ್ಲಿ ಲಯನ್ಸ್ ಕ್ಲಬ್ ನೂತನ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಎಚ್ ರಮೇಶ್ ಅವರು ಮೊದಲ ಸೇವಾ ಚಟುವಟಿಕೆಯಾಗಿ ಪೌರ ಕಾರ್ಮಿಕರಿಗೆ ವಾಸನ್ ಕಣ್ಣಿನ ಆಸ್ಪತ್ರೆ ಇವರ ಸಹಕಾರದಲ್ಲಿ ಉಚಿತ ನೇತ್ರ ತಪಾಸಣೆ ಶಿಬಿರವನ್ನು ಏರ್ಪಡಿಸಿದ್ದರು.
ಇದೇ ವೇಳೆ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಎಚ್ ರಮೇಶ್ ಮಾಧ್ಯಮದೊಂದಿಗೆ ಮಾತನಾಡಿ, ಲಯನ್ಸ್ ಕ್ಲಬ್ ನೂತನ ಅಧ್ಯಕ್ಷರ ಪ್ರಾರಂಭ ಜುಲೈ ತಿಂಗಳು ಆಗಿದ್ದು, ಈ ನಿಟ್ಟಿನಲ್ಲಿ ಸೇವಾ ಕಾರ್ಯಕ್ರಮ ಮಾಡಲು ನಿರ್ಧರಿಸಿ ಮನುಷ್ಯನಿಗೆ ಕಣ್ಣು ಎಂಬುದು ಪ್ರಮುಖ. ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರಿಗಾಗಿ ವಾಸನ್ ಕಣ್ಣಿನ ಆಸ್ಪತ್ರೆ ಜೊತೆ ಸೇರಿ ಕಣ್ಣಿನ ತಪಾಸಣೆಯನ್ನ ಮಾಡಲಾಗಿದೆ. ಸುಮಾರು 150 ಜನ ಪೌರ ಕಾರ್ಮಿಕರು ಇದರ ಪ್ರಯೋಜನವನ್ನ ಪಡೆದುಕೊಂಡಿದ್ದಾರೆ ಎಂದು ಹೇಳಿದರು. 2025 ನಮ್ಮ ಲಯನಿಸ್ಟಿಕ್ ವರ್ಷದ ಪ್ರಾರಂಭ. ಇದರ ಸಲುವಾಗಿ ನಾವು ಒಂದು ಸೇವಾ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಆಯೋಜಿಸಿ ನಾವು ನೇತ್ರ ತಪಾಸಣೆ ನಮ್ಮ ಲಯನಿಸ್ಟಿಕ್ ಇದರಲ್ಲಿ ತುಂಬ ಇಂಪಾರ್ಟೆನ್ಸ್ ಇರೋದು. ಅದೇ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಾವು ಮಹಾನಗರ ಪಾಲಿಕೆ ಮತ್ತು ವಾಸನೈಕ್ಯರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಒಪ್ಕೊಂಡು ನಮಗೆಲ್ಲ ಕೈ ಜೋಡಿಸಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದರಲ್ಲಿ ಪೌರ ಕಾರ್ಮಿಕರು ಸುಮಾರು ಒಂದು 150 ಜನ ಪೌರ ಕಾರ್ಮಿಕರು ಮತ್ತು ಅಲ್ಲಿ ಕೆಲಸ ಮಾಡ್ತಿದ್ದ ಸಿಬ್ಬಂದಿ ವರ್ಗದವರಿಗೆಲ್ಲರೂ ಸಹಿತ ಉಚಿತವಾಗಿ ನೇತ್ರ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಇದೇ ವೇಳೆ ಕಾರ್ಯದರ್ಶಿ ಸಿ ಶಿವಸ್ವಾಮಿ ಹಾಗೂ ಖಜಾಂಚಿ ಎಚ್ಆರ್ ಚನ್ನೇಗೌಡ, ಜಿಲ್ಲಾ ಸಂಪುಟ ಖಜಾಂಚಿ ಎಚ್ಪಿ ಅಶೋಕ್ ಕುಮಾರ್, ಜಿಲ್ಲಾ ಸಂಪುಟ ಕಾರ್ಯದರ್ಶಿ ಎಚ್ಆರ್ ಚಂದ್ರೇಗೌಡ, ನಿಕಟಪೂರ್ವ ಅಧ್ಯಕ್ಷ ಐಜಿ ರಮೇಶ್, ದ್ವಿತೀಯ ಸೆಂಚುರಿ ಲಯನ್ ಕೆಆರ್ ಮಲ್ಲೇಶ್, ಎಚ್ಕೆ ನಾಗೇಶ್, ಭೂದೇಶ್ ಇನ್ನು ಮುಂತಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನದಲ್ಲಿ ಮಿತಿ ಮೀರಿದ ಪುಂಡರ ಹಾವಳಿ, ಚಲಿಸುತ್ತಿದ್ದ ಕಾರು ಅಡ್ಡಗಟ್ಟಿ ಗ್ಲಾಸ್ ಹೊಡೆದು ಬೆದರಿಕೆ ಹಾಕಿರುವ ಪುಂಡರು. ಹಾಸನ ನಗರದ ಸರಸ್ವತಿಪುರಂನಲ್ಲಿ ಇಂದು ಮುಂಜಾನೆ ಘಟನೆ. ದಕ್ಷ ಆಡಳಿತಾಧಿಕಾರಿ ತಹಶೀಲ್ದಾರ್ ಎಂ ಮಮತಾರವರಿಗೆ ಬೇಲೂರಿನಲ್ಲಿ ಮಮತೆಯ ಬೀಳ್ಕೊಡುಗೆ. ಜುಲೈ 10ರಿಂದ 20ರವರೆಗೆ ನಾಗಮಂಗಲ ತಾಲೂಕಿನ ಶ್ರೀ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಉಚಿತ ಕೃತಕ ಕೈ ಮತ್ತು ಕಾಲು ಜೋಡಣಾ ಶಿಬಿರ. ಉಚಿತ ಕೃತಕ ಕೈಕಾಲು ಜೋಡಣೆ. ಜಿಎಚ್ ಸೋಮಶೇಖರ್ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.